Simba, 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 Simba. Hey, 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 hey. Hey, ನೆಲ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೆಂಗದ್ರಿ ಎಲ್ಲರೂ? ಆರಾಮದರಿ? ಏನು ಮಾಡಕತ್ತೀರಿ? ನನ್ನ ಮಗ ಇವತ್ತು ನನಗಿಂತ ಜಲ್ದಿ ಎದ್ದ. ಎಮ್ಗಳ ಆಡುಗಳ ಎಲ್ಲ ಹೊರಗಡೆ ಕಟ್ಟಿ ಶಗನ ತೆಗಿಯಾಕತ್ತಿದ್ದ, ಅಂದರೆ ಶಗನ ಬಳದು ಹೋಗ್ಯಾಕತ್ತಿದ್ದ. ನೋಡ್ರಿ, ಈಗ 6ನೇ ಹೋಗ್ತಾನು, 6th ಸ್ಟ್ಯಾಂಡರ್ಡ, 6ನೇ ಕ್ಲಾಸ. ಇದು ನೋಡ್ರಿ ನಮ್ಮದು ಚಾಪ್ ಕಟ್ರ್ ಮಷೀನ. 5 HP ಐತಿ, ಪಿಟ್ರ್ ಇಂಜಿನ, ಕೊಮೆಟ್ ಕಂಪ್ನಿದ. 4-5 ವರ್ಷದಿಂದ ಇದಕ್ಕೆ 50,000 ರೂಪಾಯಿ ಕೊಟ್ಟು ಅಮೌಂಟ್ ಕೊಟ್ಟು ತೊಗೊಂಬಂದಿದ್ನಿ. ಇವಾಗ ಇದು 90,000ರಿಂದ 1,00,000 ರೂಪಾಯಿ ಆಗೈತಿ ರೇಟ್. ಇದ್ರದ ಭಾರಿ ಪವರ್ಫುಲ್ ಇಂಜನ್ ಐತಿ ಇದು. ಇಲ್ಲಿಂದ ಮೇವು ಸಣ್ಣಾಗಿ ಬೀಳ್ತೈತಿ, ಕೆಳಗಡೆ ಹೊರಗಡೆ ತೆಗೆದೋಗಿತೈತಿ. ಅಲ್ಲಿ ಬಂದ್ ಮಾಡಿದ್ರೆ ಮೇಲ್ಗಡೆಯಿಂದ ಬೀಳ್ತೈತಿ ಮೇವು ಸಣ್ಣಾಗಿ. ಇದು ಗೇರ್ ಸಿಸ್ಟಮ್ ಐತಿ, ಅಂದರೆ ರಿವರ್ಸ್ ಗೇರ, ಆಮೇಲೆ ಫಾರ್ವರ್ಡ್ ಗೇರ. ಮೇವು ಅದು ಏನರ ಸಿಕ್ಕೋತಂದ್ರೆ ರಿವರ್ಸ್, ಈ ಕಡೆ ರಿವರ್ಸ್ ನಮ್ಮ ಕಡೆ ಜಕ್ಕೊಂದು ಅಂದ್ರೆ ಇದನ್ನ ಗೇರ ರಿವರ್ಸ್ ಬರ್ತೈತಿ ಮೇವು. ಹೊಳ್ಳಿ ಇಲ್ಲಿ ಮೇವು ಹಾಕೋದ್ರಿ. ಇದು ಮೇವು ಸಣ್ಣ ಮಾಡೋ ಸಂಬಂಧ ತಂದಿಟ್ಟನು, ಆಮೇಲೆ ಸಣ್ಣ ಮಾಡ್ತೀನಿ. ಎಲ್ಲ ಎಮ್ಮೆಗಳೆಲ್ಲ ಹೊರಗೆ ಕಟ್ಟಿದಾನು ನನ್ನ ಮಗ. ಎಮ್ಮೆಗಳ ಆಡುಗಳ ಎಲ್ಲನೂ ಕಟ್ಟಿದಾನು. ಗಾನಿಗಿದಾವೆ, ಒಂದು ಸ್ವಲ್ಪ ಹೊಲಸಾಗಿದಾವೆ, ಒಂದು ಸ್ವಲ್ಪ ತೊಳಿಬೇಕಾಗಿತ್ತು ಇವತ್ತು. ನೋಡೋಣ, ಟೈಮ್ ಸಿಕ್ತಂದ್ರೆ ತೊಳಿತೀನಿ. ಇದು ಆಡ ಗಬ್ಬ ಐತ್ರಿ, ಹೊಟ್ಟಿಲಿ ಐತಿ. 2 ತಿಂಗಳ, ಇನ್ನು 3 ತಿಂಗಳಿಗೆ ಇಳಿತೈತಿ ಅದು. ಇವೆರಡು ಹತ್ರನ ಮರಿ, ಇವು ದೊಡ್ಡವಾಗಿದ್ದಾವೆ. ಹೊರಗಡೆ ಒಂದು 2-3 ತಾಸು ಬೆಳಗ್ಗೆ ಎದ್ದ ಹೊರಗಡೆ ಕಟ್ಟಿತಂದ್ರೆ ಎಳೆ ಬಿಸಿಲು ಬಡಿತೈತಿ. ಅವು ಒಂದು ಸ್ವಲ್ಪ ಹೆಲ್ತ್ ಚಲೋ ಉಳಿತಾವನಂತಲೇ. ಆಮೇಲೆ ಒಳಗಿನ ಹಕ್ಕಿ ಆರ್ತೈತಿ, ಅದ್ರ ಶೆಡ್ಡ ಒಣಗ್ತೈತಿ. ಇದು ನೋಡ್ರಿ, ಮಣ್ಣು ಇಳ್ದಿದ್ದ ಕರ ಇದು ಕ್ವಾನ್ ಐತಿ. ಇದಕ್ಕೊಂದು ಹೆಸರಿಟ್ಟಾರು ನಮ್ಮ ಹುಡುಗರ, ಸಿಂಬಾ ಅಂತ. ಸಿಂಬಾ ಥರನ ಮಾಡ್ತೈತಿ ಅದು. ಶೇನೆ ಭಾಳ ಐತ್ರಿ. ಕರುಗಳು ಡೈಲಿ ಒಂದು 2-2 ತಾಸು ಎಳೆ ಬಿಸಿಲಿಗೆ ಕಟ್ಟಬೇಕು. ಕಟ್ಟಿತ್ತಂದ್ರೆ ಅದು ಹೆಲ್ತ್ ಚಲೋ ಉಳಿತಾವು. ಜಂತ ಅದು ಆಗೋದಿಲ್ಲ, ತಂಡಿ ಹತ್ತಿ ಒಂಥರ ಮುದ್ದೆ ಆಗೋದಿಲ್ಲ. ಕರುಗಳ ಟಕ್ ಅನ್ನಿಸ್ತಿರ್ತಾವೆ. ಈ ಕರ 20 ದಿವ್ಸದೈತಿ. ಈಗ ಇನ್ನೊಂದು 2 ವರ್ಷ ಇಲ್ಲ 3 ವರ್ಷಕ್ಕಂದ್ರೆ ಕರ ಪವರ್ಫುಲ್ ಆಗ್ತೈತಿ. ಈಗ ನೋಡ್ರಿ, ಮೇಯಕ್ಕೆ ಬಿಟ್ಟಿದ್ನಿ ಎಮ್ಮೆಗಳ ಕರುಗಳ. ಇದು ಕರ ಮೇವತ್ತಾಗಿತ್ತು, ಆದ್ರೆ ಎಮ್ಮೆ ಅದ್ರ ಜೊತೆನೇ ಇತ್ತು. ಎಲ್ಲರೂ ಯಾರೇ ಹೊಡ್ಕೊಂಡು ಹೋಗ್ತಾರೆ ಎಂಬಲ್ಲ ಅಂತಂದು ಅಂಜಿಕೆಶಿಂದ ಒಟ್ಟು ಕರಿನಾ ಬಿಟ್ಟು ಎಮ್ಮೆ ಹೋಗತ್ತಾಗಿತ್ತು. ಆ ಕಡೆ ಯಾಕೆ ಹೊಡೆದ್ರು. ಭಾಳ ಪ್ರೀತಿ ಇರ್ತಾವ್ರಿ ಕರುಗಳ ಮೇಲೆ ಎಮ್ಮೆಗಳ. ಆ್ಯಕ್ಚುಲಿ ಸ್ವಲ್ಪ ಕಡೆ ದೂರ ಹೋಗೋದು, ಮತ್ತು ಕರಿನ ಕಡೆನೂ ಓಡಿ ಬರೋದ್ರು. ಅದು ಎಮ್ಮೆ ಫಸ್ಟ್ ಟೈಮ್ ಬಿಟ್ಟಿನ್ರಲ್ಲ, ಅದು ಅವತ್ತು ಕರ. ಇಲ್ಲಾಂದ್ರೆ 15-20 ದಿವಸ ಒಂದು ಮೇಯಕ್ಕೆ ಬಿಟ್ಟಿರ್ಕಿಲ್ರಿ ಅದನ್ನು. ಸಿಂಬಾ, ಸಿಂಬಾ ಇಲ್ಲಿ ನೋಡು. ಸಿಂಬಾ ಬಾ, ಸಿಂಬಾ ಹಗರ್ ಸಿಂಬಾ ಹಗರ್. ಭಾಳ ಹಚ್ಕೊಂಡೈತಿ ನನ್ನ. ಹೋ ಸಿಂಬಾ, ನಮ್ಮಡಿ ಹಾಕ್ಬಾರ್ದು. ಕರಿನ ಬಿಟ್ಟು ಒಟ್ಟು ಎಮ್ಮೆ ಆ ಕಡೆ ಈ ಕಡೆ ಎಲ್ಲೋ ಹೋಗೋತ್ತಾಗಿತ್ತು. ಒಟ್ಟು ಒಂದು ಜರ ಮೇದಂಗೆ ಮಾಡೋದು, ಮತ್ತು ಕರಿನ ತಕ ಬರೋದು. ಹೆಸರಿಗೆ ಮೇದಂಗೆ ಮಾಡಾಕಿತ್ತು ಅದ. ಆ್ಯಕ್ಚುಲಿ ಯಾಕಂದ್ರೆ ಕ್ರಾಸ್ ಅನ್ನೋದೈತೆ ಅಂತಲೇ ಯಾರು ಏನರ ಮಾಡ್ಯಾರಲ್ಲ ಅಂದ ಕಿಶಿಂದ ಒಟ್ಟು ಕರಿನ ತಕ ಓಡಿ ಬರಾಕ್ತಿತ್ತು ಅದ. ಇದು ಕರ ನನ್ನ ಕಡೆ ಓಡಿ ಬರಾಕ್ತಿತ್ತು. ಬಾ 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 ಸಿಂಬಾ, ಶಾನೆ ಭಾಳ ಐತ್ರಿ. ಒಬ್ಬೊಬ್ಬರ ಕರ ಇಳಿದ ಕೂಡಲೇ 1 ದಿವಸ 2 ದಿವ್ಸನಾಗ ಅಂದ್ರೆ ಕರುಗಳು ಕಟ್ಕರಿ ಕೊಡ್ತಿರ್ತಾರೋ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. 2-3 ವರ್ಷ ಸಾಕ್ರಿ, 2 ವರ್ಷ ಅದು ಸಾಕ್ರಿ. ಆಮೇಲೆ ನೀವು ರೈತ್ರಿಗೆ ಕೊಡ್ರಿ, ಸಾಕವ್ರಿಗೆ ಕೊಡ್ತು ಬರ್ರಿ. ಯಾಕಂದ್ರೆ ಪಾಪ ಸಣ್ಣ ಜೀವ ಇರ್ತಾವು, ಆ ರೀತಿ ಮಾಡೋದು ಸರಿಯಲ್ಲ. ಎಷ್ಟೋ ಜನ ಕ್ವಾನ್ ಐತಿ ಅಂದ ಕಿಸಿಂದ ಸಣ್ಣ ಕರ ಕಟಗರಿ ಕೊಡ್ತಿರ್ತಾರೆ ಹೇಳೋದ ಕೂಡ್ಲೇನ. ಆ ರೀತಿ ಮಾಡಬೇಡ್ರಿ. ಅದ ಕ್ವಾನ ಒಂದು ಸ್ವಲ್ಪ ದೊಡ್ಡದಾತಂದ್ರೆ ಅದಕ್ಕೂ ರೇಟ್ ಸಿಗ್ತೈತಿ, ಚಲೋ ರೇಟಿಗೆ ತೊಗೋತಿರ್ತಾರೆ ರೈತರ. ಹುಟ್ಟಿ 8 ದಿವ್ಸಕ್ಕಂದ್ರೆ ಜಂತುನ ಔಷಧ ಹಾಕ್ತಿ ಬರ್ರಿ ಕಂಪಲ್ಸರಿ. ಆಮೇಲೆ 1 ತಿಂಗಳಿಗೆ ಹಾಕ್ರಿ, ಆಮೇಲೆ 3 ತಿಂಗಳಿಗೆ ಹಾಕ್ರಿ. ಅದು 10 ml ಹಾಕ್ರಿ
ಫಸ್ಟಕ್ಕೆ 8 ದಿವ್ಸಿಗೆ ಹಾಕೋತ್ನಾಗ. ಆಮೇಲೆ 12 ml ಇಲ್ಲ 13 ml ಹಾಕ್ರಿ, ಇದು 1 ತಿಂಗಳಿಗೆ ಹಾಕೋತ್ನಾಗ. ಆಮೇಲೆ ಒಂದು 15 ml ಹಾಕ್ರಿ 3ನೇ ತಿಂಗಳಿಗೆ. ಜಂತಿನ ಔಷಧ ಅಂತೂ ಕಂಪಲ್ಸರಿ ಹಾಕ್ರಿ, ಯಾಕಂದ್ರೆ ಅವು ಕರು ಹುಟ್ಟೋಕ್ಕಿಂತ ಮುಂಚೆನೇ ಹೊಟ್ಟಾಗಿದ್ದಾಗನ ಅವಕ್ಕೆ ಜಂತು ಇರ್ತಾವೆ, ಹೊಟ್ಟಾಗಿದ್ದಾಗನ ಪಾಪ. ಆಮೇಲೆ 7-8 ದಿವಸ ಆದ ನಂತರ ಹಾಕ್ತೀವಿ ಬರ್ರಿ ಜಂತಿನ ಔಷಧ. ಶಿಂಬಾನು ಕಾಲು ಸೋತು ತಳಕ್ಕೆ ಕೂತಿತ್ತು, ಈ ಎಮ್ಗಳು ಮೇಯಾಕತ್ತಿದ್ದು. ಅದು ಒಂದು ತಾಸು ನಿಂತಿತ್ತು ಓಡಾಡಿತ್ತು, ಬೇಸತ್ತ ತಳಕ್ಕೆ ಕೂತು ಬಿಟ್ಟೈತಿ. ಸಣ್ಣ ಹುಡುಗರ್ಗತ್ಲೆ ನೋಡ್ಕೋತ ಜೊಲ್ಲ ಸೋರ್ಸ್ಕೊತ ನೋಡ್ರಿ. ಇದು ಸಿಂಬಾ ಭಾಳ ಆ್ಯಕ್ಟಿವ್ ಐತ್ರಿ. ಆ್ಯಕ್ಚುಲಿ ಈಗ 20 ದಿವಸ ಆಯ್ತು ರೀ, ಅವ ಭಾರಿ ಆ್ಯಕ್ಟಿವ್ ಐತ್ರಿ ಕರ. ಈ ವಿಡಿಯೋ ಲೈಕ್ ಆಗಿದ್ದರೆ ನಿಮಗೆಲ್ಲರಿಗೂ ಬಡ ರೈತರ ಮಕ್ಕಳ ವಿಡಿಯೋಗಳನ್ನ ನೋಡ್ತಾ ಬರ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಸಿಂಬಾನು ವಿಡಿಯೋಗಳು ಮತ್ತೆ ನೋಡೋದಿತ್ತಂದ್ರೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಬಡ ರೈತರ ಮಕ್ಕಳನ್ನ ಬೆಳೆಸ್ರಿ. ಓಕೆ, ನಮಸ್ಕಾರ ಫ್ರೆಂಡ್ಸ್, ಆರಾಮಾಗಿರ್ರಿ. ಸಿಗೋನು ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.